ತುಂಗಭದ್ರಾ ಜಲಾಶಯಕ್ಕೆ ಜಲಕಂಟಕ ಎದುರಾಗಿದ್ದು ತುಂಗಭದ್ರಾ ಜಲಾಶಯದ ನೀರು ಮಲಿನವಾಗಿದೆ. ಹಸಿರು ಬಣ್ಣಕ್ಕೆ ಈಗಾಗಲೇ ನೀರು ತಿರುಗಿದ್ದು ಕುಡಿಯಲು ಯೋಗ್ಯವಲ್ಲದ ನೀರೇ 3 ರಾಜ್ಯಗಳ 8 ಜಿಲ್ಲೆಗಳ ಜನರಿಗೆ ಅನಿವಾರ್ಯ ಎನ್ನುವಂತಾಗಿದೆ. ಈಗಾಗಲೇ ಹಲವು ಬಾರಿ ತುಂಗಭದ್ರಾ ಜಲಾಶಯದ ನೀರು ಕುಡಿಯಲು ಯೋಗ್ಯವಲ್ಲ ಅನ್ನೋ ವರದಿಯೂ ಬಂದಿದೆ. ಆದರೂ ಇದೇ ನೀರನ್ನ ಟಿಬಿ ಬೋರ್ಡ್ ಅಧಿಕಾರಿಗಳು ಸರಬರಾಜು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಜಲಾಶಯದ ನೀರು ಮಲಿನಗೊಂಡಿದ್ರಿಂದ ಬೃಹತ್ ಗಾತ್ರದ ಮೀನುಗಳು ಆಕ್ಸಿಜನ್ ಕೊರತೆಯಿಂದ ಸಾಯುತ್ತಿವೆ. ಹೀಗೆ ಸತ್ತು ಬಿದ್ದ ಮೀನುಗಳು ಜಲಾಶಯದ ಹಿನ್ನೀರು ಪ್ರದೇಶಕ್ಕೆ ತೇಲಿ ಬರುತ್ತಿವೆ. ಇದೆಲ್ಲದಕ್ಕೂ ಕಾರಣ ನದಿ ಪಾತ್ರದ ಕಾರ್ಖಾನೆಗಳು ಹಾಗೂ ನದಿ ನಗರಗಳ ತ್ಯಾಜ್ಯವನ್ನ ನದಿಗೆ ಹರಿಬಿಟ್ಟಿದ್ರಿಂದ ನೀರು ಹಸಿರು ಬಣ್ಣವಾಗಲು ಕಾರಣ ಎನ್ನುವ ಗಂಭೀರ ಆರೋಪಗಳಿವೆ. ಕರ್ನಾಟಕ, ಆಂಧ್ರ, ತೆಲಂಗಾಣ ರಾಜ್ಯಗಳ ಒಟ್ಟು 8 ಜಿಲ್ಲೆಗಳ ರೈತರ ಜೀವನಾಡಿ. ಮತ್ತೊಂದು ಕಡೆಗೆ ಆ 8 ಜಿಲ್ಲೆಗಳಿಗೆ ಇದೇ ತುಂಗಭದ್ರಾ ಜಲಾಶಯದಿಂದ ಕುಡಿಲಿಕ್ಕೆ ನೀರನ್ನು ಹರಿಬಿಡಲಾಗ್ತಾ ಇದೆ. ಆದರೆ ಇದೀಗ ಅದೇ ತುಂಗಭದ್ರಾ ಜಲಾಶಯದ ನೀರಿನ ಒಂದು ಶುದ್ಧತೆ ಯಾವ ರೀತಿ ಇದೆ, ಅದ್ರ ಜೊತೆಗೆ ಆ ಒಂದು ತುಂಗಭದ್ರಾ ಜಲಾಶಯದ ನೀರು ಕುಡಿಲಿಕ್ಕೆ ಯೋಗ್ಯನ ಅನ್ನುವಂಥ ರಿಯಾಲಿಟಿ ಚೆಕ್ಕನ್ನು ಇವತ್ತು ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಯಾಕಂದರೆ ನಾನಿವಾಗ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿದ್ದೇನೆ. ನೀವು ಗಮನಿಸ್ಬೋದು, ತುಂಗಭದ್ರಾ ಜಲಾಶಯದ ನೀರು ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿರುವಂಥದ್ದು. ಎಲ್ಲಿ ಹೋದ್ರೂ ಸಹಿತ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯದ ನೀರು ಹಸಿರು ಬಣ್ಣಕ್ಕೆ ತಿರುಗಿರುವಂಥದ್ದು. ಇಂಥ ಜಲಾಶಯದಲ್ಲಿರ್ತಕ್ಕಂಥ ಜಲಚರಗಳಿಗೂ ಸಹಿತ ಇದೀಗ ಸಂಕಷ್ಟ ಸಂಕಷ್ಟ ಬಂದೋದಿದೆ. ನೀವು ಮತ್ತೊಂದು ಕಡೆಗೆ ನಾನು ತೋರಿಸ್ತಾ ಹೋಗ್ತೇನೆ. ಅಂದರೆ ಇದೇ ತುಂಗಭದ್ರಾ ಜಲಾಶಯದ ನೀರು ಸಂಪೂರ್ಣವಾಗಿ ಮಲಿನವಾಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಮೀನುಗಳು ಸಹಿತ ಸತ್ತು ಬಿದ್ದಿರುವಂಥದ್ದು. ಬಹುತೇಕ ಏನು ಜಲಾಶಯದ ಸುತ್ತಲೂ ಸಹಿತ ಇದೇ ಪ್ರಮಾಣದಲ್ಲಿ ಬೃಹತ್ ಗಾತ್ರದ ಮೀನುಗಳೆಲ್ಲವೂ ಕೂಡ ಸತ್ತು ಬಿದ್ದಿರುವಂಥದ್ದು. ಯಾಕಂದರೆ ಅವಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗಬೇಕಾಗುತ್ತೆ. ಆದರೆ ಈ ರೀತಿಯ ಮಲಿನವಾಗಿರುವಂತಹ ನೀರೇನಾದರೂ ಜಲಾಶಯದಲ್ಲಿದ್ದರೆ ಅಲ್ಲಿ ಅವಕ್ಕೆ ಸರಿಯಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗೋದಿಲ್ಲ. ಇದೇ ಕಾರಣಕ್ಕೋಸ್ಕರ ಕಲುಷಿತ ನೀರಿನಲ್ಲಿದ್ದಂಥ ಮೀನುಗಳು ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಸತ್ತು ಬಿದ್ದಿರುವಂಥದ್ದು. ಬೃಹತ್ ಗಾತ್ರ ಅಂದರೆ 2-3 kg ತೂಕ ಇರುವಂಥ ದೊಡ್ಡ ದೊಡ್ಡ ಮೀನುಗಳೆಲ್ಲವೂ ಕೂಡ ಜಲಾಶಯದ ಹಿನ್ನೀರಿನ ಭಾಗಕ್ಕೆ ಬಂದು ಸತ್ತು ಬಿದ್ದಿರುವಂಥದ್ದು. ಯಾಕಂದರೆ ಈಗಾಗಲೇ ಬಹುತೇಕವಾಗಿ ತುಂಗಭದ್ರಾ ನದಿಯ ಪಾತ್ರದಲ್ಲಿರ್ತಕ್ಕಂಥ ಒಂದಿಷ್ಟು ಕಾರ್ಖಾನೆಗಳು ಮತ್ತು ಬೃಹತ್ ನಗರಗಳ ತ್ಯಾಜ್ಯ ಎಲ್ಲವನ್ನೂ ಸಹಿತ ತುಂಗಭದ್ರಾ ಜಲಾಶಯಕ್ಕೆ ಹರಿಬಿಡಲಾಗ್ತಾ ಇದೆ, ಅಂದರೆ ನದಿಯ ಮೂಲಕ. ಹೀಗಾಗಿ ಆ ಒಂದು ತ್ಯಾಜ್ಯ ಶೇಖರಣೆ ಆಗಿ ಇದೀಗ ಇಡೀ ಜಲಾಶಯದ ನೀರು ಸಂಪೂರ್ಣವಾಗಿ ಮಲಿನವಾಗಿರುವಂಥದ್ದು. ಮತ್ತೊಂದು ಕಡೆಗೆ ಈಗಾಗಲೇ ತುಂಗಭದ್ರಾ ಜಲಾಶಯದ ನೀರು ಕುಡಿಯಲಿಕ್ಕೆ ಯೋಗ್ಯ ಅಲ್ಲ ಅನ್ನುವಂಥ ವರದಿಗಳು ಸಾಕಷ್ಟು ಸಾರಿ ಬಂದಿದ್ರೂ ಸಹಿತ ಆದರೆ ಅನಿವಾರ್ಯವಾಗಿ ಜನರಿಗೆ ಇದೇ ನೀರನ್ನು ಬಿಡಬೇಕಾಗುತ್ತೆ ಮತ್ತು ಜನರು ಸಹಿತ ಇದೇ ನೀರನ್ನು ಕುಡಿಯಬೇಕಾಗತ್ತೆ. ಹೀಗಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಜಲಾಶಯದ ನೀರು ಮಲಿನವಾಗಿರುವಂಥದ್ದು. ಇದೇ ಕಾರಣಕ್ಕೋಸ್ಕರ ಸಾಕಷ್ಟು ಹೋರಾಟಗಳು ಕೂಡ ತುಂಗಭದ್ರಾ ಉಳಿಸಿ ಅನ್ನುವಂಥ ಹೆಸರಿನಲ್ಲಿ ಅಭಿಯಾನಗಳು ಕೂಡ ನಡೀತಾ ಇದೆ. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಎಲ್ಲೆಲ್ಲಿ ಯಾವ ಭಾಗಗಳಲ್ಲಿ ಕಾರ್ಖಾನೆಗಳಿಂದ ಮತ್ತು ನಗರಗಳಿಂದ ತ್ಯಾಜ್ಯವನ್ನು ನದಿಯ ಮೂಲಕ ಜಲಾಶಯಕ್ಕೆ ಹರಿಬಿಡಲಾಗ್ತಾ ಇದೆ, ಅದೆಲ್ಲದಕ್ಕೂ ಕೂಡ ಕಡಿವಾಣವನ್ನು ಹಾಕಿದಾಗ ಮಾತ್ರ ಈ ರೀತಿಯ ಏನು ಕಲುಷಿತ ನೀರೇನು ಕಲುಷಿತ ಆಗಿದೆ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ತುಂಗಭದ್ರಾ ಜಲಾಶಯದ ನೀರನ್ನು ಜನರು ಕುಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ಇವತ್ತು ಜಲಚರಗಳಿಗಾದಂಥ ಪರಿಸ್ಥಿತಿ ನಾಳೆ ಜನರಿಗಾದರೂ ಸಹಿತ ಅಚ್ಚರಿ ಪಡಬೇಕಾಗಿಲ್ಲ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಹೊಮ್ಮಿನಾಳ್, ಪಬ್ಲಿಕ್ ಟಿವಿ, ವಿಜಯನಗರ. ತುಂಗಭದ್ರಾ ಜಲಾಶಯಕ್ಕೆ ಜಲಕಂಟಕ ಎದುರಾಗಿದ್ದು ಕುಡಿಯಲು ಯೋಗ್ಯವಲ್ಲದ ನೀರನ್ನೇ 3 ರಾಜ್ಯಗಳಿಗೆ ಅನಿವಾರ್ಯವಾಗಿ ಬಿಡಲಾಗ್ತಾ ಇದ್ದು ಒಟ್ಟಾರೆಯಾಗಿ ಈಗಾಗಲೇ ನೀರು ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿದ್ದು ನದಿಯಲ್ಲಿರುವಂತಹ ಮೀನುಗಳು ಕೂಡ ಈಗಾಗಲೇ ಸಾವನ್ನಪ್ಪುತ್ತಿರೋದಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಿದ್ರಿ. ಈಗಾಗಲೇ ಹಲವು ಬಾರಿ ತುಂಗಭದ್ರಾ ಜಲಾಶಯದ ನೀರು ಕುಡಿಯಲು ಯೋಗ್ಯವಲ್ಲ ಅಂತ ವರದಿಯೂ ಕೂಡ ಬಂದಿದೆ.